ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ 1994ರಲ್ಲಿ. ಆ ಕಾಂಗ್ರೆಸ್ಸಿನ ಆಂತರಿಕ ಕಲಹದಲ್ಲಿ ನನ್ನನ್ನು ಸೆಕ್ರೆಟರಿ ಮಾಡಿದ್ರು, ನನ್ನನ್ನು ಕಿತ್ತು ಹಾಕಿಬಿಟ್ರು. ಆ ಕಿತ್ತು ಹಾಕಿದ್ದಕ್ಕಾಗಿ ನಾನು ಅಲ್ಲಿ MLA ಆಗಕ್ಕೆ ಅವಕಾಶ ಆಯಿತು. ಆದರೆ ಕಳೆದ ಬಾರಿ ಶಿವಕುಮಾರ್ ಸಾಹೇಬ್ರವರು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದರೂ ಕೂಡ ನಾನು ಒಂದು ಬೆಳೆದ ಜಾಗಕ್ಕೆ ನಾವು ದ್ರೋಹ ಮಾಡಬಾರ್ದು, ಒಂದು ಋಣ ಸಂದಾಯ ಮಾಡಬೇಕಂತ ಅಲ್ಲೇ ಇದ್ದೆ. ಆದರೂ ಕೂಡ ಅವರು ನಮ್ಮನ್ನು ಕೈ ಬಿಟ್ಟಾಗ ನಾವು ಇವತ್ತು ಕಾಂಗ್ರೆಸ್ಸಿನ ಸೇರ್ಪಡೆ ಆಗಿದ್ದೀನಿ. ನನಗೆ ಮೊದಲಿಂದ ಕೂಡ ಕಾಂಗ್ರೆಸ್ಸಿನ ಮನಸ್ಥಿತಿ. ನಾನು ಕಾಂಗ್ರೆಸ್ಗೆ ಹೋಗ್ಬೇಕಂತ ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ. ಅಲ್ಲೇ ಹೋಗಿ ನಾನು ಶಾಸಕನಾಗಬೇಕು, ಅಲ್ಲಿಯ ವಿಚಾರಧಾರೆ, ಅಲ್ಲಿಂದ ಸೆಕ್ಯುಲರ್ ಭಾವನೆಗಳನ್ನ ನಾನು ಮಾತಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಆದರೆ ನಾನು ಇಲ್ಲಿಗೆ ಬರೋಕ್ಕೆ ಆಗ್ತಿರ್ಲಿಲ್ಲ ಕಾರಣಾಂತರದಿಂದ. ಈಗ ನಾನು ಏನಕ್ಕೆ ಶಾಸಕ ಸ್ಥಾನನೂ ಮುಗಿದೋಗಿದೆ. ಈಗ ನಾನು ತಮ್ಮೊಂದಿಗೆ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ಇವತ್ತು ಬಹಳಷ್ಟು ಜನ ಬೇರೆ ಬೇರೆ ಇರ್ತಾರಲ್ಲ, ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರನ ಬೈತಾ ಇರ್ತಾರೆ. ನಾನು ಮೊನ್ನೆ ಬಸ್ಸಲ್ಲಿ ಬರ್ಬೇಕಾದ್ರೆ ಲೇಡೀಸಿಗೂ ಜೆಂಟ್ಸಿಗೂ ಜಗಳ ಆಯಿತು. ನಾವೇನೋ ಫ್ರೀ ಕೇಳಿದ್ವಾ ಹಾಗೆ ಹೀಗೆ ಅಂತ. ಈ ಥರದ್ದೆಲ್ಲ ಮಹಿಳೆಯರಿಗೆ ಪಾಪ ಒಂದು ಬಸ್ಸಲ್ಲಿ ಫ್ರೀ ಕೊಟ್ಟರೆ ಅದನ್ನ ಈ ಗಂಡಸರು ಬಹಳ ಕೆಟ್ಟದಾಗಿ ವೈಭವೀಕರಿಸಿ ಈ ಸರ್ಕಾರಕ್ಕೆ ಬಾಡಿ ತಪ್ಪು ಅನ್ನೋ ಒಂದು ವ್ಯಾಖ್ಯಾನ ಮಾಡಕ್ಕೆ ಪ್ರಯತ್ನ. ಪಾಪ ಮಹಿಳೆಯರು, ನಮ್ಮೆಲ್ಲ ಅಕ್ಕ ತಂಗಿಯರು, ಎಲ್ಲರ ಮನೆ ಅಕ್ಕ ತಂಗಿಯರು ಆ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾರೆ. ಈ ತರ ಒಂದು ಕೆಟ್ಟ ಅಭಿಪ್ರಾಯ ಬರಲಿಕ್ಕೆ ಒಂದು ಪ್ರತಿನಿತ್ಯ ಪ್ರಯತ್ನ ನಡೀತಾ ಇರುತ್ತೆ. ಒಂದು ವಿಚಾರ ಹೇಳ್ತೀನಿ, ಇವತ್ತು ಇಡೀ ದೇಶದಲ್ಲಿ ಏನಾದ್ರೂ ಸಾಮಾಜಿಕ ನ್ಯಾಯ ಸರ್ಕಾರ ಇದೆ ಅಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಇನ್ಯಾವ ರಾಜ್ಯದಲ್ಲಿ ಕೂಡ ಸೋಷಿಯಲ್ ಜಸ್ಟಿಸ್ ಸರ್ಕಾರ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಅವರು. ಇದಕ್ಕೆ ಖಂಡಿತ ನಾವೆಲ್ಲ ಕೈ ಜೋಡಿಸೋಣ. ನನಗೂ ಕೂಡ ಬಿಜೆಪಿ ಫೋನ್ ಮಾಡಿದ್ರು, ನೀವು ಹೋಗಬಾರ್ದು ಕುಮಾರಸ್ವಾಮಿ, ಮುಂದಿನ ತಿಂಗಳು ಸರ್ಕಾರ ಬೀಳುತ್ತೆ. ಯಾಕೆ ಬೀಳುತ್ತೆ? ನಿಮ್ಮಂತ ಕಳ್ಳರೆ ಅದಕ್ಕೆ ಸರ್ಕಾರ ಬೀಳುತ್ತೆ. ಸಂವಿಧಾನ ಡೆಮಾಕ್ರಸಿ ಇವತ್ತು ಸುಪ್ರೀಂ ಕೋರ್ಟ್ ಇಲ್ಲ ಅಂದ್ರೆ ಇವತ್ತು ಅನೇಕ ವಿಚಾರದಲ್ಲಿ ಡೆಮಾಕ್ರಸಿನೇ ಉಳಿತಿರಲಿಲ್ಲ ಅಂತ ಪರಿಸ್ಥಿತಿ ನಮ್ಮ ಪರಮೇಶ್ವರ್ ಸಾಹೇಬರು ಹೇಳಿದರು. ಇವತ್ತು ಯಾವ ತರ ಆಗ್ತದೆ? ಅದಕ್ಕೆ ನಾವು ಒಂದು ಡೆಮಾಕ್ರಸಿಯ ನೈತಿಕತೆ ಕಾಪಾಡಬೇಕಂತಂದ್ರೆ ಇವತ್ತು ನಾವು ಕಾಂಗ್ರೆಸ್ನ ಬೆಂಬಲಿಸಬೇಕು. ವಿವಾದ ಇದ್ದದ್ದು 370ಕ್ಕೆ ಮಾತ್ರ. ಸಂವಿಧಾನದ ಬಗ್ಗೆ ಎಲ್ಲೂ ಕೂಡ ಇವಾಗೆಲ್ಲ ಸಂವಿಧಾನ ಸರಿಯಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಕೆಲವೇ ಒಂದು 2-3 ಜನ ಇಲ್ಲಿ ಕೂಗಾಡ್ಕೊಂಡು ತಿರುಗಾಡ್ತಿದ್ದಾರೆ. ಸರಿಯಾಗಿ ಇವತ್ತು ಯಾರು ಸಂವಿಧಾನದ ರಕ್ಷಣೆ ಪಡೆದಿದ್ದೀವಿ, ನಮ್ಮ ಹೃದಯಕ್ಕೆ ಗಾಯ ಆಗಿದೆ.